ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಏನಿದ್ದಾರೆ ಅವರು ಮುಖ್ಯಮಂತ್ರಿ ಆಗಲಿ ಅಂತ ಹೇಳಿ ಕ್ಯಾತನಹಳ್ಳಿಯಲ್ಲಿ ಕಾಂಗ್ರೆಸ್ ಮುಖಂಡರು ಆಂಜನೇಯ ಸ್ವಾಮಿಗೆ ಪಂಚಾಮೃತ ಅಭಿಷೇಕದೊಂದಿಗೆ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸಿ ಪ್ರಾರ್ಥನೆ ಮಾಡಿದ್ದಾರೆ. ಅದರ ಜೊತೆಗೆ 108 ತೆಂಗಿನಕಾಯಿಗಳ ಈಡುಗಾಯಿಯನ್ನು ಹೊಡೆದು ಹರಕೆಯನ್ನು ಕೂಡ ತೀರಿಸಿದ್ದಾರೆ ಕೊರಟಗೆರೆ ಕಾಂಗ್ರೆಸ್ ಮುಖಂಡರು ಮತ್ತು ನೂರಾರು ಅವರ ಅಭಿಮಾನಿಗಳು ಕೂಡ. ಇದೇ ಸಂದರ್ಭದಲ್ಲಿ ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಆರಕೆರೆ ಶಂಕರ್, ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಅಶ್ವಥ್ ನಾರಾಯಣ್, ಮುಖಂಡರಾದಂತಹ ಮಹಾಲಿಂಗಪ್ಪ, ಪಟ್ಟಣ ಪಂಚಾಯಿತಿ ಸದಸ್ಯರಾದ ಎಡಿ ಬಲರಾಮಯ್ಯ, ಕ್ಯಾಮೇತನಹಳ್ಳಿ ಏನಿದೆ ಆ ಹಳ್ಳಿ ಆಂಜನೇಯ ಸ್ವಾಮಿ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಪದಾಧಿಕಾರಿಗಳು, ಸಾಕಷ್ಟು ಜನ ಅವರ ಅಭಿಮಾನಿಗಳು ಕೂಡ ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ನೀವು ಹುಷಾರಾಗಿದ್ದಾರೆ. ಪ್ರಾಪ್ಸಂ ತದರ ಶರೀರ ರೂಪ ವತಿಂ ತಲಂಕಾಂ ಒಬ್ರಿಗೊಬ್ರಿಗೆ ಹಾಕೊಂಡಿರ ಆಮೇಲೆ ಬರೀ ಹಿಂದಕ್ಕೆ ಬರೀ ಅಣ್ಣ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರವರಿಗೆ, ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರವರಿಗೆ, ಅಜಾತ ಶತ್ರು ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರವರಿಗೆ ಆಗಲೇಬೇಕು, 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 ಆಗಲೇಬೇಕು. ಶ್ರೀ ಆಂಜನೇಯ ಸ್ವಾಮಿಗೆ ನಮಸ್ಕರಿಸುತ್ತಾ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. 2026 ಇಸ್ವಿ ಎಲ್ಲರಿಗೂ ದೇವರು ಆಯುರಾರೋಗ್ಯ ಐಶ್ವರ್ಯ ಕೊಡಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಹಾಗೆಯೇ ಡಾಕ್ಟರ್ ಜಿ ಪರಮೇಶ್ವರ್ ಅವರು 2013ರಲ್ಲಿ KPCC ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತಂದಿರ್ತಾರೆ. ಅದೇ ರೀತಿಯಾಗಿ 2018ರಲ್ಲೂ ಸಹ ಅವರು KPCC ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದಿರ್ತಾರೆ. ಹಾಗೆಯೇ ಅವರು ಅಂಥ ಎರಡು ಸಮಯದಲ್ಲೂ ಸಹ ಅವರು ಮುಖ್ಯಮಂತ್ರಿ ಆಗೋಂಥ ಅವಕಾಶ ಕೈ ತಪ್ಪಿರ್ತಾರೆ. ಈಗ ಸನ್ಮಾನ್ಯ ಸಿದ್ದರಾಮಯ್ಯನವರು ಬದಲಾವಣೆ ಮಾಡುವಂಥ ಸಂದರ್ಭ ಬಂದಾಗ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ಪರಿಗಣನೆ ಮಾಡಿ ಒಬ್ಬ ದಲಿತರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕಾಗ್ತದೆ. ಕಾರಣ ಈಗ ಒಕ್ಕಲಿಗರು ಮುಖ್ಯಮಂತ್ರಿ ಆಗಿದ್ದಾರೆ, ಲಿಂಗಾಯತರು ಮುಖ್ಯಮಂತ್ರಿ ಆಗಿದ್ದಾರೆ, ಹಿಂದುಳಿದ ವರ್ಗದವರು ಮುಖ್ಯಮಂತ್ರಿ ಆಗಿದ್ದಾರೆ. ಈಗ ದಲಿತರಿಗೆ ಒಂದು ಅವಕಾಶ ಮಾಡಬೇಕು ಅಂತ ನಾವು ಎಲ್ಲ ನಮ್ಮ ಕೊರಟಗೆರೆ ಜನತೆಯ ಪರವಾಗಿ ನಾವೆಲ್ಲರೂ ಬೇಡಿಕೆಯನ್ನು ಇಡ್ತಾ ಇದ್ದೇವೆ. ಹಾಗೇನೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಕಹಿ ಎಲ್ಲ ಹಿಂದೆ ಹೋಗ್ಲಿ, ಮುಂದೆ ಸಿಹಿ ಬರಲಿ. ಬಟ್ ಅಚ್ಚುಮೆಚ್ಚಿನ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಮುಖ್ಯಮಂತ್ರಿ ಆಗಲಿ ಅಂತ ಇವತ್ತಿನ ದಿವಸ ನಾವೆಲ್ಲರೂ ಬೇಡ್ಕೊಂಡು ಆಂಜನೇಯ ಸ್ವಾಮಿಗೆ 101 ತೆಂಗಿನಕಾಯಿ ಹೊಡೆದು ಹೆಣ್ಣು ಮಕ್ಕಳು ಮತ್ತು ಎಲ್ಲರೂ ಕೊರಟಗೆರೆ ಕ್ಷೇತ್ರದವರು ಎಲ್ಲರೂ ಸೇರಿ ಪೂಜೆ ಮಾಡಿಸಿದ್ದೀವಿ. ಬಟ್ ಹೊಸ ವರ್ಷದ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಮತ್ತು ಕಾರ್ಯಕ್ರಮ. ಹೊಸ ವರ್ಷದ್ದು ನಾವೇನಿಕೊಂಡಿದ್ದೀವಿ ಅಂದರೆ ನಮ್ಮ ಸಾಹೇಬ್ರಿಗೋಸ್ಕರ ಕ್ಯಾಮೆರಳ್ಳಿ ಆಂಜನೇಯ ದೇವಸ್ಥಾನಕ್ಕೆ ಪೂಜೆ ಮಾಡಿಸಿ ನಾವು 101 ಕಾಯಿ ಹೊಡೆದು ಅವರಿಗೆ ಮುಖ್ಯಮಂತ್ರಿ ಮಾಡಬೇಕು ಅಂತ ನಮ್ಮ ಇಬ್ಬರು ಬ್ಲಾಕ್ ಅಧ್ಯಕ್ಷರುಗಳು, ಆಮೇಲೆ ನಮ್ಮ ಕಾಂಗ್ರೆಸ್ ಮುಖಂಡರುಗಳು ಎಲ್ಲರೂ ಸೇರಿ ನಾವು ಎಲ್ಲ ಪೂಜೆ ಸಲ್ಲಿಸಿ 101 ಕಾಯಿ ಹೊಡೆದಿದ್ದೀವಿ. ಹೈಕಮಾಂಡ್ಗೂ ತಿಳಿಸ್ತಾ ಇದ್ದೀವಿ, ನಾವು ನಮ್ಮ ಸಾಹೇಬ್ರಿಗೆ CM ಮಾಡಿರಿ ಅಂತ. ಸಿದ್ದರಾಮಯ್ಯವ್ರಿಗೂ ಹೇಳ್ತಾ ಇದ್ದೀವಿ, ನಮ್ಮ ಸಾಹೇಬ್ರಿಗೆ CM ಮಾಡಿರಿ, ದಲಿತ CM ಮಾಡಬೇಕು, ನೀವು ಆಗಲೇಬೇಕು. ನೀವು ಮಾಡದೆ ಹೋದರೆ ನಾವು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.